ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚನ್ನು ಲೈಫ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕಿನ್ ಕೇರ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ಮಾಡ್ತಕ್ಕಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂದರೆ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಬಿಟ್ಟು ಯಾವ ಥರ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡಿ. ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಯಾವ ಥರ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಎಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಫೇಸ್ಗೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ನಾನು ಆಲ್ರೆಡಿ ಫೇಸನ್ನು ವಾಶ್ ಮಾಡಿದ್ದೀನಿ, ಜಸ್ಟ್ ಸ್ಟಿಕ್ಕರ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಮತ್ತು ಅದಾದ ನಂತರ ಫೇಸ್ ಜೊತೆಗೇ ನಾವು ಕೈಗಳನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಮತ್ತು ಕೈಗಳಲ್ಲಿ ಏನಾದರೂ ಕೊಳೆ ಇದ್ದರೆ ಮಸಾಜ್ ಮಾಡಬೇಕಾದ್ರೆ ಮತ್ತು ಫೇಸ್ಗೆ ಅಪ್ಲೈ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈಗಳನ್ನು ಮತ್ತು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದನ್ನು ನಾನಿವಾಗ ಏನು ತೋರಿಸ್ತಾ ಇದ್ದೀನಲ್ವ, ಈ ಸ್ಟೆಪ್ಸನ್ನು ನೀವು ಆಲ್ಮೋಸ್ಟ್ ನೈಟ್ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಕೊಕೊನಟ್ ಆಯಿಲಲ್ಲಿ ಜಾಸ್ತಿ ವಿಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರೈಸ್ ಕೂಡ ಕೊಡುತ್ತೆ. ಹಾಗಾಗಿ ಕೊಕೊನಟ್ ಆಯಿಲು ನಮ್ಮ ಹೆಲ್ತ್ಗೆ ಎಷ್ಟು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ಎಷ್ಟು ಬೆನಿಫಿಟ್ ಇದೆಯೋ ಹಾಗೆ ಹೇರ್ಗೂ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಇವಾಗೇನು ತೋರಿಸ್ತಾ ಇದ್ದೀನಲ್ಲ, ಈ ಸ್ಟೆಪ್ಸನ್ನು ನೀವು ಆಲ್ಮೋಸ್ಟ್ ನೈಟ್ ಟೈಮ್ ಯೂಸ್ ಮಾಡಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೈಟ್ ಟೈಮಲ್ಲಿ ಮಲ್ಗೋಕ್ಕಿಂತ ಮುಂಚೆ ಫೇಸನ್ನು ವಾಶ್ ಮಾಡಿಕೊಂಡು ಜೊತೆಗೆ ಕೈಗಳನ್ನು ವಾಶ್ ಮಾಡಿಕೊಂಡು ಒಂದು 4 ರಿಂದ 5 ಡ್ರಾಪ್ಸು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ಳಿ. ಇದನ್ನು ಜಸ್ಟ್ ಹಾಗೆ ಸ್ವಲ್ಪ ಬಿಸಿ ಆಗೋ ಥರ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಸಾಜ್ ಮಾಡ್ಕೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಸೇಮ್ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಜ್ಜಿ ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 3 ರಿಂದ 4 ನಿಮಿಷ ಲೈಟಾಗಿ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ನಾವು ಈ ಥರ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಸ್ಕಿನ್ ಸ್ಟ್ರಕ್ಚರ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಒಬ್ಬೊಬ್ಬರು ಸ್ಕಿನ್ನಲ್ಲಿ ತುಂಬಾ ಕಲೆಗಳಿರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಹಾಗೆ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಆ ಥರ ಫೇಸ್ ಇರೋರು ರೆಗ್ಯುಲರಾಗಿ ಸ್ಕಿನ್ಗೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ನೋಡಿ, ಈ ಥರ ಫೇಸ್ಗೆಲ್ಲನೂ ಅಪ್ಲೈ ಮಾಡ್ಕೊಂಬಿಟ್ಟು ಲೈಟಾಗಿ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಿಂಗರಿಲ್ಲೇ. ಮತ್ತು ಕೆಲವೊಬ್ಬರಿಗೆ ಜಾಸ್ತಿ ಈ ಥರ ಡಬಲ್ ಚಿನ್ ಇರುತ್ತಲ್ವ, ಆ ಥರ ಇರೋರು ಸ್ವಲ್ಪ ಕೈಗೆ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಮತ್ತು ಈ ಥರ ಮಸಾಜ್ ಮಾಡೋದ್ರಿಂದ ಡಬಲ್ ಚಿನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ರೆಗ್ಯುಲರಾಗಿ ಈ ಥರ ಮಸಾಜ್ ಮಾಡೋದ್ರಿಂದ. ನೆಕ್ಸ್ಟು ನೋಡಿ, ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ವ, ಈ ಥರನೇ ನೀವು ಮಸಾಜ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಈ ಥರ ಲೈಟಾಗಿ ಫೇಸ್ಗೆ ಮಸಾಜ್ ಕೊಡಿ. ಇದಾದ ನಂತರ ನೆಕ್ಸ್ಟು ಈ ಥರ ನಾನೇನು ತೋರಿಸ್ತಾ ಇದ್ದೀನಲ್ವ, ಈ ಥರ ಒಂದೊಂದು ನಿಮಿಷ ಫೇಸ್ಗೆ ಮಸಾಜ್ ಕೊಟ್ಕೊಳ್ಳಿ. ನೋಡಿ, ಈ ಥರ. ಅದಾದ ನಂತರ ನೆಕ್ಸ್ಟು ಈ ಥರ ಮಸಾಜ್ ಮಾಡ್ಕೊಳ್ಳಿ. ಮತ್ತು ಈ ಥರ ಫಿಂಗರ್ ಇಟ್ಕೊಂಡು ನೆಕ್ಸ್ಟು ಫೋರೆಡ್ಡಲ್ಲಿ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನಾವು ಕೊಕೊನಟ್ ಆಯಿಲನ್ನು ಫೇಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ಸು ಜಾಸ್ತಿನೇ ಇರುತ್ತೆ. ಆ ಥರ ಸ್ಕಿನ್ ಇರೋರು ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಪ್ರಾಬ್ಲಮ್ ಸಹ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ನಾವು ಇದನ್ನು ಬಾಯ್ಸು ಗರ್ಲ್ಸು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ಇದರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಇದನ್ನು ನಾನು ಆಲ್ರೆಡಿ ಹೇಳಿದ್ನಲ್ವ, ನೈಟ್ ಟೈಮು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನಾವು ಫೇಸ್ಗೆ ಯೂಸ್ ಮಾಡ್ತಿರೋದು ಆಯಿಲ್ ಅಲ್ವಾ, ಹಾಗಾಗಿ ಮಲ್ಕೊಳ್ಬೇಕಾದ್ರೆ ಯೂಸ್ ಮಾಡಿದರೆ ನಾವು ಹೊರಗಡೆ ಏನು ಹೋಗೋದಿಲ್ಲವಲ್ಲ, ಹಾಗಾಗಿ ಫೇಸ್ ಮೇಲೆ ಯಾವುದೇ ಥರ ಡಸ್ಟು ಕೂರೋದಿಲ್ಲ. ಇಲ್ಲ ಮತ್ತು ಡೇ ಟೈಮಲ್ಲಿ ಮಾಡೋದಾದರೆ ನಾವು ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ, ಮತ್ತು ಡಸ್ಟ್ ಫೇಸಲ್ಲಿ ಕೂತು ಮತ್ತು ಬೇರೆ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೈಟ್ ಟೈಮ್ ಯೂಸ್ ಮಾಡಿದ್ರೇ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ,
ಈ ಥರ ಮಸಾಜ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಸ್ಯಾಗಿ ಸ್ಕಿನ್ ಇರುತ್ತೆ ಮತ್ತು ಕೆಲವೊಬ್ಬರಿಗೆ ರಿಂಕಲ್ಸ್ ತುಂಬಾ ಇರುತ್ತೆ ಫೇಸಲ್ಲಿ. ಆ ಥರ ಇರೋರು ಸಹ ಕೊಕೊನಟ್ ಆಯಿಲನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾವು ಈ ಕೊಕೊನಟ್ ಆಯಿಲ್ ನೈಟ್ ಟೈಮ್ ಅಪ್ಲೈ ಮಾಡೋದನ್ನು ಡೈಲಿ ಯೂಸ್ ಮಾಡ್ಬೋದು ಅಂತೇಳಿ ಕೆಲವೊಬ್ರು ಕೇಳ್ತಿರ್ತೀರಿ. ಡೈಲಿ ಯೂಸ್ ಮಾಡ್ಬೋದು, ಬಟ್ ಆಯಿಲಿ ಸ್ಕಿನ್ ಇರುತ್ತಲ್ವ ಅವರು ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಅವ್ರ ಸ್ಕಿನ್ನು ಆಯಿಲಿ ಸ್ಕಿನ್ ಇರುತ್ತಲ್ವ, ಮತ್ತು ಈ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಮತ್ತು ಪಿಂಪಲ್ಸ್ ಆಗೋದು ಈ ಥರ ಆಗ್ಬೋದು. ಆಲ್ಮೋಸ್ಟ್ ಏನು ಆಗೋದಿಲ್ಲ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗೋದು ಆ ಥರ ಏನಾಗೋದಿಲ್ಲ. ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆ ಥರ ಆಯಿಲಿ ಸ್ಕಿನ್ ಇರೋರು. ಬಿಟ್ಟರೆ ನಾರ್ಮಲ್ ಸ್ಕಿನ್ ಅವರಾಗಿರ್ಬೋದು, ಡ್ರೈ ಸ್ಕಿನ್ ಅವರಾಗಿರೋದು, ಆ ಥರ ಸ್ಕಿನ್ ಇರೋರು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಯಾಕಂದರೆ ಇದರಲ್ಲಿ ಜಾಸ್ತಿ ತುಂಬಾ ವಿಟಮಿನ್ಸ್ ಇರೋದ್ರಿಂದ ಜಾಸ್ತಿ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಹಾಗೆ ಕಲೆಗಳಿದ್ದರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಕೆಲವೊಬ್ಬರಿಗೆ ಸನ್ ಟ್ಯಾನ್ ಆಗಿರುತ್ತೆ, ಹಾಗೆ ಅಲ್ಲಲ್ಲಿ ಪ್ಯಾಚಿ ಥರ ಕಲೆಗಳಾಗ್ಬಿಟ್ಟಿರುತ್ತೆ. ಆ ಥರ ಇರೋರು ಕೂಡ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಸ್ಕಿನ್ನಲ್ಲಿರ್ತಕ್ಕಂತಹ ಪ್ರಾಬ್ಲಮ್ಸು ಕಡಿಮೆಯಾಗಿ ಸ್ಕಿನ್ಗೆ ಒಳ್ಳೆ ಗ್ಲೋ ಸಿಗುತ್ತೆ. ಹಾಗೆ ನ್ಯಾಚುರಲ್ ಆಗಿ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ಹಾಗಾಗಿ ನೋಡಿ, ಆಲ್ಮೋಸ್ಟ್ ಇವಾಗ ಮಸಾಜ್ ಮುಗೀತಾ ಬಂತು. ಈ ಥರ ಅಪ್ಲೈ ಮಾಡಿಕೊಂಡು ಆದ ನಂತರ ಬೆಳಗ್ಗೆ ನಾವು ಡೈರೆಕ್ಟಾಗಿ ವಾಮ್ ವಾಟರ್ ಇಲ್ಲ ಕೋಲ್ಡ್ ವಾಟರ್ನಲ್ಲಿ ಫೇಸನ್ನು ವಾಶ್ ಮಾಡಿಕೊಂಡ್ರೆ ನಮ್ಮ ಒಂದು ಸ್ಕಿನ್ ಕೇರ್ ಮುಗಿಯುತ್ತೆ. ನೋಡಿ, ಈ ಥರ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದಾಗಲೇ ನಿಮಗೆ ಬೆನಿಫಿಟ್ ಅನ್ನೋದು ಸಿಗೋದು. 1 ದಿನ 2 ದಿನ ಯೂಸ್ ಮಾಡಿಬಿಟ್ಟು ನಾವು ಹಾಗೆ ಬಿಟ್ಬಿಟ್ರೆ ಯಾವುದೇ ಥರ ಬೆನಿಫಿಟ್ ಸಿಗೋದಿಲ್ಲ. ಅಟ್ಲೀಸ್ಟ್ ಒಂದು 15 ಡೇಸ್ ಯೂಸ್ ಮಾಡಿ. ಅಂದರೆ ರೆಗ್ಯುಲರ್ ಯೂಸ್ ಮಾಡ್ತಿರ್ತಾರಲ್ವ, ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಯೂಸ್ ಮಾಡಿ, ಆಗಲೇ ನಿಮಗೆ ಚೇಂಜಸ್ ಅನ್ನೋದು ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾವು ಯಾವುದೇ ಥರ ಇದರಲ್ಲಿ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಏನು ಬಳಸೋದಿಲ್ಲ. ರೆಗ್ಯುಲರಾಗಿ ನಾವು ಮನೆಯಲ್ಲೇ ಆಲ್ರೆಡಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು 3 ರಿಂದ 4 ನಿಮಿಷ ನೈಟ್ ಟೈಮಲ್ಲಿ ಈ ಥರ ರುಟೀನನ್ನು ನೀವು ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಚೇಂಜಸ್ಸನ್ನು ನೀವೇ ನೋಡ್ತೀರಾ. ಒಂದು ವೀಕ್ ಇಲ್ಲ ಒಂದು 15 ಡೇಸಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.